ಸ್ನೇಹಿತರೆ, ನೀವು ಗ್ರೋ ಆ್ಯಪ್ನಲ್ಲಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟನ್ನು ಮಾಡಿರ್ತೀರಾ. ಹಾಗೆಯೇ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕನ್ನು ಬೈ ಆ್ಯಂಡ್ ಸೆಲ್ ಮಾಡೋದು ಅಥವಾ ಇಂಟ್ರಾಡೇ ಟ್ರೇಡಿಂಗಲ್ಲಿ ನಿಮ್ಮೊಂದು ದುಡ್ಡನ್ನು ಹಾಕಿ ಇನ್ವೆಸ್ಟನ್ನು ಮಾಡಿರ್ತೀರಾ. ಸೊ ಈ ರೀತಿಯಾಗಿ ನೀವು ಗ್ರೋ ಆ್ಯಪ್ನಲ್ಲಿ ನಿಮ್ಮೊಂದು ಹಣವನ್ನು ಇನ್ವೆಸ್ಟ್ ಮಾಡಿರ್ತೀರಾ. ಬಟ್ ನೀವು ಇದುವರೆಗೂ ಈ ಒಂದು ಗ್ರೋ ಆ್ಯಪ್ನಲ್ಲಿ ETF ಅಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ಇವತ್ತು ನಾನು ನಿಮಗೆ ಈ ಒಂದು ETF ಅಲ್ಲಿ ಇನ್ವೆಸ್ಟ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಈ ಒಂದು ETF ಅಲ್ಲಿ ನೀವು ಇನ್ವೆಸ್ಟನ್ನು ಮಾಡಿದ್ರೆ ನಿಮ್ಮೊಂದು ಹಣ ತುಂಬ ಸೇಫ್ ಅಂತ ಹೇಳ್ಬೋದು. ಈ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಸೇಫ್ ಅಂದರೆ ಅದು ETF ಅಂತ. ಈ ಒಂದು ETF ಅಲ್ಲಿ ಇನ್ವೆಸ್ಟ್ ಮಾಡೋದು. ಇವತ್ತು ನಾನು ನಿಮಗೆ ಈ ಒಂದು ETF ಅಂದರೆ ಏನು, ಯಾವ ರೀತಿ ಈ ಒಂದು ETF ಅಲ್ಲಿ ನಿಮ್ಮೊಂದು ಹಣವನ್ನು ಇನ್ವೆಸ್ಟ್ ಮಾಡೋದನ್ನು ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ. ಈ ಒಂದು ETF ಅಲ್ಲಿ ನೀವು ಯಾವ ರೀತಿ ಇನ್ವೆಸ್ಟನ್ನು ಮಾಡೋದಂದ್ರೆ, ಈಗ ಎಕ್ಸಾಂಪಲ್ಗೆ ನೀವು ETF ಅಲ್ಲಿ ಇನ್ವೆಸ್ಟನ್ನು ಮಾಡಿದ್ರೆ ಆ ಒಂದು ಹಣ ತುಂಬ ಸೇಫ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ನೀವು ಕೇವಲ ಒಂದು ಕಂಪನಿ ಮೇಲೆ ನಿಮ್ಮೊಂದು ಹಣವನ್ನು ಹಾಕಿರಲ್ಲ, 50 ಕಂಪ್ನಿ ಮೇಲೆ ನೀವು ಇಲ್ಲಿ ಹಣವನ್ನು ಹಾಕಿರ್ತೀರ. ಯಾವ ರೀತಿ ಅಂದರೆ, ಈಗ ನಿಫ್ಟಿ 50 ಅಂತ ಇರುತ್ತೆ. ಈ ಒಂದು ನಿಫ್ಟಿ 50ಅಲ್ಲಿ ನೀವು ಡೈರೆಕ್ಟಾಗಿ ಇನ್ವೆಸ್ಟನ್ನು ಮಾಡೋದಕ್ಕಾಗಲ್ಲ. ಈ ಒಂದು ETF ಮೆಥಡ್ ಮೂಲಕ ಆ ಒಂದು ನಿಫ್ಟಿ 50ಅಲ್ಲಿ ನೀವು ಇನ್ವೆಸ್ಟನ್ನು ಮಾಡ್ಬೋದು. ಈ ನಿಫ್ಟಿಯಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡೋದಕ್ಕಾಗಲ್ಲ ಅಂತಲೇ ಮ್ಯೂಚುವಲ್ ಫಂಡ್ ಕಂಪ್ನಿಗಳೇ ಈ ಒಂದು ETF ಅನ್ನು ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ETF ಮೂಲಕ ನೀವು ನಿಫ್ಟಿ 50ಅಲ್ಲಿ ಈಸಿಯಾಗಿ ಇನ್ವೆಸ್ಟನ್ನು ಮಾಡ್ಕೋಬೋದು. ಈ ನಿಫ್ಟಿ 50 ಅಂದರೆ, ಈಗ ನಮ್ಮ ದೇಶದಲ್ಲಿ 1000 ಕಂಪ್ನಿ ಇದೆ ಅಂದ್ಕೊಳ್ಳಿ ಎಕ್ಸಾಂಪಲ್ಗೆ. ಆ 1000 ಕಂಪನಿಯಲ್ಲಿ ಟಾಪ್ 50 ಕಂಪ್ನಿಗಳು ಅಂದರೆ ಫಸ್ಟ್ ಬರುವಂಥ ಟಾಪ್ 50 ಕಂಪ್ನಿಗಳು ಈ ಒಂದು ನಿಫ್ಟಿ 50ಅಲ್ಲಿ ಬರುತ್ತೆ. ಸೊ ನೀವೀಗ ನಿಫ್ಟಿ 50ಅಲ್ಲಿ ಇನ್ವೆಸ್ಟನ್ನು ಮಾಡ್ತೀರಾ ಅಂದ್ಕೊಳ್ಳಿ. ನೀವಿಲ್ಲಿ ನಿಮ್ಮೊಂದು ಹಣ 50 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದಾಗುತ್ತೆ. ನೀವೀಗ 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಆ ಒಂದು 100 ರೂಪಾಯಿ ಆ 50 ಕಂಪ್ನಿ ಮೇಲೆ ಇನ್ವೆಸ್ಟ್ ಆಗುತ್ತೆ. ಸೊ ಆ ಕಾರಣದಿಂದ ನಿಮ್ಮೊಂದು ಹಣ ತುಂಬ ಸೇಫ್ ಆಗಿರುತ್ತೆ ಇಲ್ಲಿ. ಯಾಕಂದರೆ ನಿಫ್ಟಿ ಈ ಒಂದು ಬಿತ್ ಅಂದರೆ ನಿಮ್ಮ ಮಾರ್ಕೆಟ್ ಫುಲ್ ಸ್ಟಾಕ್ ಮಾರ್ಕೆಟ್ ಬಿತ್ ಅಂತಲೇ ಅರ್ಥ. ನಿಫ್ಟಿ ಹಾಗೆ ಸೆನ್ಸೆಕ್ಸ್ ಬಿದ್ದರೆ ಫುಲ್ ಮಾರ್ಕೆಟ್ ಬಿತ್ ಅಂತಲೇ ಅರ್ಥ. ನಿಫ್ಟಿ ಹಾಗೆ ಸೆನ್ಸೆಕ್ಸ್ ಕರೆಕ್ಟಾಗಿ ಮ್ಯಾನೇಜ್ ಆಗ್ತಿದ್ರೆ ಮಾತ್ರ ಮಾರ್ಕೆಟ್ ಸೇಫ್ ಆಗಿರುತ್ತೆ. ಆದ್ದರಿಂದ ಇಲ್ಲಿ ನಿಫ್ಟಿ ಡೌನ್ ಆಗೋದು ತುಂಬ ಕಡಿಮೆ, ಹಾಗೆ ಅಪ್ ಅಂದರೆ ಮೇಲಕ್ಕೆ ಹೋಗೋದು ಕೂಡ ತುಂಬ ಕಡಿಮೆನೇ. ಇಲ್ಲಿ ಕಡಿಮೆ ಲಾಭನ ನೀವು ಪಡಿತೀರಾ, ಬಟ್ ಇಲ್ಲಿ ರಿಸ್ಕ್ ತುಂಬ ಕಡಿಮೆ. ಯಾಕಂದರೆ ಇಲ್ಲಿ ಲಾಸ್ ಕೂಡ ಅಷ್ಟೇ ಕಡಿಮೆ ಆಗುತ್ತೆ. ಸೊ ಈಗ ನಾನು ETF ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಈಗ ನಾನು ಎಕ್ಸಾಂಪಲಿಗೆ ಲೈವ್ ಆಗಿ ಒಂದು ETF ಮೇಲೆ ಇನ್ವೆಸ್ಟನ್ನು ಮಾಡ್ತೇನೆ ನನ್ನ ಹಣವನ್ನು. ಮೊದಲಿಗೆ ಗ್ರೋ ಆ್ಯಪನ್ನು ಓಪನ್ ಮಾಡಿ, ಓಪನ್ ಆದಮೇಲೆ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ನಂತರ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಪಾಪ್ಯುಲರ್ ETF ಫಾರ್ SIP ಅಂತ ಇರುತ್ತೆ. ಇಲ್ಲಿ ಸಿ ಮೋರ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ನೇಹಿತರೆ ಇಲ್ಲಿ NSE ಹಾಗೆ BSE ಹಾಗೆ ವರ್ಲ್ಡ್ ಇಂಡಿಕೇಸ್ ಹಾಗೆ ಗೋಲ್ಡ್ ಡೆಪ್ಟ್ ಈ ರೀತಿಯಾಗಿರುತ್ತೆ. ಕ್ಯಾಟಗರೀಸ್ ಇರುತ್ತೆ ತುಂಬಾ ETF ಅಲ್ಲಿ. ಈಗ ನಾನು NSE ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಸ್ನೇಹಿತರೆ NSE ಅಲ್ಲೂ ಕೂಡ ಇಲ್ಲಿ ತುಂಬ ETF ಇದೆ. ಇಲ್ಲಿ ನೋಡ್ಬೋದು SETF ನಿಫ್ಟಿ ಬೀಸ್ ಹಾಗೆ ICICI ಹಾಗೆ ಲಿಕ್ವಿಡ್ ಬೀಸ್. ಸ್ನೇಹಿತರೆ ಈಗ ನಾನು ನಿಫಾನ್ ಇಂಡಿಯಾ ETF ಅನ್ನು ಓಪನ್ ಮಾಡಿದ್ದೇನೆ. ಸೊ ಇದರ ಪ್ರೈಸು 68.51 ಪೈಸೆ ಇದೆ ಇವತ್ತಿನ ಪ್ರೈಸ್. ಹಾಗೆ ಸ್ನೇಹಿತರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ETF ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ 1 ಡೇ 1 ವೀಕ್ 1 ಮಂತ್ 1 ಇಯರ್ 5 ಇಯರ್ ಹಾಗೆ ಆಲ್ ಅಂತ ಇರುತ್ತೆ. ಸೊ ಇಲ್ಲಿ ನೀವು ಯಾವ ರೀತಿ ETF ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ನೋಡ್ಬೋದು. ಹಾಗೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಇವತ್ತಿನ ಲೋ ಪ್ರೈಸು ಹಾಗೆ ಹೈ ಪ್ರೈಸು ಹಾಗೆ ಒಂದು ವರ್ಷದ ಲೋ ಪ್ರೈಸು ಹೈ ಪ್ರೈಸ್ ಎಲ್ಲನೂ ಕೂಡ ನಾವು ಇಲ್ಲಿ ನೋಡ್ಕೋಬೋದು. ಹಾಗೆ ಇವತ್ತು ಓಪನ್ ಆಗಿರೋದು, ನಿನ್ನೆ ಕ್ಲೋಸ್ ಆಗಿರೋದು, ಇನ್ವೆಸ್ಟ್ ಮಾಡುವಂಥ ETF ಫುಲ್ ಡೀಟೇಲ್ಸ್ ನೀವು ಇಲ್ಲಿ ಚೆಕ್ ಮಾಡಿ ಇನ್ವೆಸ್ಟನ್ನು ಮಾಡ್ಬೋದು. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ರಿಟರ್ನ್ಸಲ್ಲಿ ಫಂಡ್ ರಿಟರ್ನ್ ಕ್ಯಾಟಗರಿ ಹಾಗೆಯೇ ರ್ಯಾಂಕ್ ಇನ್ ಕ್ಯಾಟಗರಿ ಅಂತ ಇರುತ್ತೆ. 1 ಇಯರ್ 3 ಇಯರ್ 5 ಇಯರ್ ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಸ್ನೇಹಿತರೆ ನೀವು ಇಲ್ಲಿ ಇನ್ವೆಸ್ಟ್ ಮಾಡೋ ಮೊದಲು ನೀವು ಇನ್ವೆಸ್ಟ್ ಮಾಡಬೇಕಂತಿರುವ ETF ಫುಲ್ ಡೀಟೇಲನ್ನು ನೀವು ಇಲ್ಲಿ ಚೆಕ್ ಮಾಡಿ ಆನಂತರ ಇನ್ವೆಸ್ಟನ್ನು ಮಾಡ್ಬೋದು. ಸೊ ಈಗ ನಾನು ಡೈರೆಕ್ಟಾಗಿ ಇಲ್ಲಿ ಬೈ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ಡಿಲಿವರಿ ಇಂಟ್ರಾಡೇ ಹಾಗೆ MTF ಅಂತ ಇರುತ್ತೆ. ಇಲ್ಲಿ ನೀವು ಇಂಟ್ರಾಡೇ ಮೂಲಕನೂ ಕೂಡ ಈ ಒಂದು ETF ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನಾನು ಡೆಲಿವರಿ ಮೆಥಡನ್ನೇ ಇನ್ವೆಸ್ಟನ್ನು ಮಾಡ್ತಾ ಇರೋದು. ಹಾಗೆ ಇಲ್ಲಿ ಕ್ವಾಂಟಿಟಿಯಲ್ಲಿ NSE ಹಾಗೆ BSE ಅಂತ ಇರುತ್ತೆ. ನೀವು ಇಲ್ಲಿ BSEನೂ ಕೂಡ ಚೂಸ್ ಮಾಡ್ಬೋದು. ನಾನು NSEನೇ ಚೂಸ್ ಮಾಡ್ತೇನೆ. ಹಾಗೆ ಇಲ್ಲಿ ಪ್ರೈಸ್ ಲಿಮಿಟಲ್ಲಿ ಇಲ್ಲಿನೂ ಕೂಡ ನೀವು ಇಲ್ಲಿ ಮಾರ್ಕೆಟ್ ಪ್ರೈಸಲ್ಲಿನೇ ಈ ಒಂದು ETF ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಅಥವಾ ಲಿಮಿಟಲ್ಲಿನೂ ಕೂಡ ಲಿಮಿಟನ್ನು ಸೆಟ್ ಮಾಡಿನೂ ಕೂಡ ಈ ಒಂದು ETF ಅನ್ನು ನೀವು ಇಲ್ಲಿ ಬೈ ಮಾಡ್ಕೋಬೋದು. ಸೊ ನಾನಿಲ್ಲಿ ಮಾರ್ಕೆಟ್ ಪ್ರೈಸಲ್ಲಿನೇ ಈ ಒಂದು ETF ಅನ್ನು ಬೈ ಮಾಡ್ತಾ ಇರೋದು. ಆನಂತರ ಇಲ್ಲಿ ಕ್ವಾಂಟಿಟಿಯಲ್ಲಿ ಸ್ನೇಹಿತರೆ ನೀವು ನಿಮ್ಮ ಅಮೌಂಟಿಗೆ ಎಷ್ಟು ಬೇಕಾದರೂ ನೀವು ಇಲ್ಲಿ ಕ್ವಾಂಟಿಟಿನ ಬೈ ಮಾಡ್ಬೋದು. ನಾನಿಲ್ಲಿ ಕೇವಲ ಒಂದು ಕ್ವಾಂಟಿಟಿನ ಬೈ ಮಾಡ್ತಾ ಇರೋದು. ಇಲ್ಲಿ 1 ಅಂತ ಸೆಟ್ ಮಾಡಿದ್ದೇನೆ. ಆನಂತರ ಇಲ್ಲಿ ಬೈ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ನನ್ನ ಒಂದು ಹಣ ETF ಅಲ್ಲಿ ಇನ್ವೆಸ್ಟ್ ಆಗಿದೆ. ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ನಿಫಾನ್ ಇಂಡಿಯಾ ETF ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತ. ನಾನಿಲ್ಲಿ 1 ಶೇರ್ ಬೈ ಮಾಡಿರೋದು. ನನಗಿಲ್ಲಿ ಯಾವುದೇ ರೀತಿ ಲಾಭನೂ ಕೂಡ ಬಂದಿಲ್ಲ. ಸೊ 0 ಸೊ ಇವಾಗ
ಡೌನ್ ಆಗ್ತದೆ, ಅದಕ್ಕೆ ಇಲ್ಲಿ ಲಾಸ್ ಬರ್ತಾ ಇದೆ. ಸೊ ಸ್ನೇಹಿತರೆ, ಇಲ್ಲಿ ತುಂಬ ರಿಸ್ಕ್ ಕಡಿಮೆ ಇರುತ್ತೆ, ಅಂದರೆ ಲಾಭನೂ ಜಾಸ್ತಿ ಬರಲ್ಲ, ನಷ್ಟನೂ ಕೂಡ ಜಾಸ್ತಿ ಆಗಲ್ಲ. ನಿಮ್ಮೊಂದು ಹಣ ಇಲ್ಲಿ ಸೇಫ್ ಆಗಿದೆ ಅಂತ ಅರ್ಥ. ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ETF ಅಂದರೆ ತುಂಬ ಸೇಫ್ ಅಂತ ಅರ್ಥ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ETF ಅಲ್ಲಿ ಗೋಲ್ಡ್ ಮೇಲೆ ಯಾವ ರೀತಿ ಇನ್ವೆಸ್ಟನ್ನು ಮಾಡುತ್ತೆ ಅಂತ ತಿಳಿಸ್ಕೊಡ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.